ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಮೇಕೆದಾಟು ಕಡೆ ಹೊಳೆ ಸ್ನಾನ ಮಾಡೋಣ ಅಂತ ಹೋಗುವಾಗ ದಾರಿಲಿ ಹುಣಸೆ ಮರದಲ್ಲಿ ಒಳ್ಳೆ ಹುಣಸೆಕಾಯಿ ಹಣ್ಣಾಗಿ ನಿಂತ್ಕೊಂಡಿದ್ದು. ಹಾಗೆ ಹಳ್ಳಿ ಹುಡುಗರು ಗೊತ್ತಲ್ಲ, ಅಡ್ಬರ್ಕಿ ಹೊಡೆಯೋದ್ರಲ್ಲಿ ಎಕ್ಸ್ಪರ್ಟು. ಹಾಗೆ ಒಂದು 2 ಅಡ್ಬರ್ಕಿ ಹೊಡೆದು ಒಂದು ವರ್ಷಕ್ಕಾಗಷ್ಟು ಹುಣಸೆ ಹಣ್ಣು ಉದುರಿಸಿ ಹಾಗೆ ಮನೆಗೆ ತಗೊಬಂದು ಸಿಪ್ಪೆ ಎಲ್ಲ ತೆಗೆದು, ಅದು ಬಾಲ್ಯದಲ್ಲಿ ಚಿಕ್ಕಲ್ಲಿದ್ದಾವಾಗ ಮಾಡ್ತಿದ್ವಲ್ಲ ನಾವು, ಅದೇ ಥರ ಖಾರ ಉಪ್ಪು ಹಾಕ್ಕೊಂಡು ಕಟ್ಟ ಮಾಡಿ ತಿಂತಿದ್ವಲ್ಲ, ಅದೇ ಥರ ಮಾಡೋಣ ಅಂತ ಹೇಳಿ ಬಿಡಿಸ್ಕೊಂಡು ಬೀಜ ಎಲ್ಲ ತೆಗೆದು, ಆಮೇಲೆ ಅದಕ್ಕೆ ಖಾರದ ಪುಡಿ ಸ್ವಲ್ಪ ಹಾಕಿ ಜಾಸ್ತಿ ಹಾಕಬಾರ್ದು, ತುಂಬ ಖಾರ ಆಗಿಬಿಡುತ್ತೆ. ಇಷ್ಟು ಹಾಕಿದ್ರೆ ಸಾಕು. ಹಾಗೆ ಉಪ್ಪು ಒಂದು ಸ್ವಲ್ಪ ಹಾಕಬೇಕು. ಅದು ತುಂಬ ಹುಳಿ ಇರುತ್ತಲ್ಲ, ಖಾರ ಉಪ್ಪು ಸೇರಿದ್ರೆ ಚೆನ್ನಾಗಾಗುತ್ತೆ. ಸಕ್ಕರೆನೂ ಹಾಕ್ಬೋದು, ಜಾಸ್ತಿ ಹುಳಿ ಕಮ್ಮಿ ಮಾಡ್ಕೋಬೇಕಂದ್ರೆ. ಆದರೆ ಇಷ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಕಟ್ಟಮಿಟ್ಟ. ಈಗಲೇ ಬಾಯಲ್ಲಿ ನೀರು ಬರ್ತಿದೆ ನೋಡಿ. ಹೀಗೆ ಎಲ್ಲ ಅದನ್ನ ಮಿಕ್ಸ್ ಮಾಡಬೇಕು ಕರೆಕ್ಟಾಗಿ. ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕು ಫುಲ್ಲು ಹುಣಸೆ ಹುಳಿ ಜೊತೆ. ಅವಾಗ ಏನಾಗುತ್ತೆ ಅಂದರೆ ಒಳ್ಳೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸಕ್ಕರೆನೂ ಹಾಕ್ಬೋದು, ಸಕ್ಕರೆ ಹಾಕಿದ್ರೆ ಒಂದು ಸ್ವಲ್ಪ ಸ್ವೀಟ್ ಬರುತ್ತೆ. ಇದು ಫುಲ್ಲು ಗಳ್ತಿರೋ ಹಣ್ಣು ಆಗಿರಲಿಲ್ಲ ಅದು, ಅದಕ್ಕೆ ಒಂದು ಸ್ವಲ್ಪ ಹುಳಿ ಜಾಸ್ತಿ ಇತ್ತು ನಾನು ಮಾಡಿರೋ ಕಟ್ಟಮಿಟ್ಟದಲ್ಲಿ. ನೋಡ್ತಾಯಿದ್ದೀರಿ, ಹಿಂಗೆ ಕಲಿಸ್ಬೇಕು. ಉಪ್ಪು ಖಾರ ಎಲ್ಲ ಒಳ್ಳೆ ಮಿಕ್ಸ್ ಆಗಬೇಕು, ಆವಾಗಲೇ ಚೆನ್ನಾಗಾಗೋದು. ಒಂದು ಸೈಡಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಾಗಲ್ಲ. ಅದಕ್ಕೆ ಚೆನ್ನಾಗಿ ನಮ್ಮೂರ ಕಡೆ ಹೇಳ್ತೀವಿ ನುರಿಯೋದು ಅಂತ, ನುರಿಬೇಕು ಚೆನ್ನಾಗಿ ಹಿಡ್ಕೊಂಡು. ಅದರಲ್ಲಿ ಒಂದು ಸಣ್ಣ ಪೀಸ್ ತೊಗೊಂಡೆ ನೋಡಿ, ಮುದ್ದೆ ಮಾಡಿ. ಈ ಥರ ಒಂದು ಪ್ಯಾಕೆಟಲ್ಲಿ ಬರ್ತಿತ್ತು ನನ್ನ ಚಿಕ್ಕಲ್ಲಿದ್ದಾಗ, ಸ್ಕೂಲಿಗೆ ಹೋಗುವಾಗ. ಆಹಾ, ಏನು ರುಚಿ, ಸೂಪರ್. ಆದರೂ ಭಯಂಕರ ಹುಳಿ ಇತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.